ಒಣಮೇವಿಗಿನ್ನ ಸೈಲೇಜ್ ಚಂದ. ಹಸುಗಳು ಬಾಡಿನೂ ಚೆನ್ನಾಗಿ ಫಿಟ್ನೆಸ್ ಚೆನ್ನಾಗಿ ಬರ್ತಾ ಇದಾವೆ, ಮಿಲ್ಕಿಂಗು ಚೆನ್ನಾಗಿ ಬರ್ತದೆ. ಒಂದೇ ಸಮ ಈಕ್ವಲ್ ಹಾಲು. ಈಗ ಕರವಿನ ಅಂತಿಂದ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ ಹಾಲು. ಒಣಮೇವಿನಲ್ಲಿ ಯಾವ ತರ ಆಗುತ್ತೆ ಅಂತಂದ್ರೆ ಹಾಲು ಅಷ್ಟು ಇಳುವರಿ ಬರಲ್ಲ. ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಬಸವರಾಜ್ ಯೂಟ್ಯೂಬ್ ಚಾನಲ್. ಹೆಚ್ಚಿನ ಮಾಹಿತಿಗೆ ನೋಡ್ತಾ ಇರಿ. ಇವತ್ತು ರೈತರ ಬಗ್ಗೆ, ರೈತರು ಏನೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಇವತ್ತು ನಮ್ಮ ತಿಪ್ಟೂರು ತಾಲೂಕಿನ ಮಾಯಗೊಂಡನಹಳ್ಳಿ ಅನ್ನೋ ಊರಿನಲ್ಲಿ ಒಬ್ಬ ಪ್ರಗತಿಪರ ರೈತರಿದ್ದಾರೆ. ಆ ರೈತರ ಜೊತೆ ಒಂದು ಚಿಕ್ಕ ವಿಚಾರ, ಅವರು ಯಾವ ರೀತಿ ಎಲ್ಲ ಹಸು ಸಾಕಾಣಿಕೆ ಮಾಡ್ತಾರೆ, ಅವ್ರ ಆದಾಯ ಹೇಗಿದೆ, ಅವರೆಲ್ಲ ಮೇವಿನ ಬಗ್ಗೆ ಯಾವ ರೀತಿ ಪ್ಲಾನ್. ರೈತರು ಮೇವಿನ ಬಗ್ಗೆ ತುಂಬ ಅಭಾವ ಎದುರಿಸ್ತಾ ಇರ್ತಾರೆ ಈ ಮಳೆಗಾಲದಲ್ಲೆಲ್ಲ. ಮೇಜರ್ ಆಗಿ ನೋಡಬೇಕು ಅಂತ ಹೇಳಿದ್ರೆ ಸೈಲೇಜ್ ಬಗ್ಗೆನೇ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ. ಈ ಸೈಲೇಜ್ನ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಯಾವ ರೀತಿ ಕಾಪಾಡ್ಕೋಬೇಕು, ಸೈಲೇಜ್ ಸೇವಿಯರ್ ಅಂದ್ರೇನು, ಸೈಲೇಜ್ ಕಲ್ಚರ್ ಅಂದ್ರೇನು, ಸೈಲೇಜ್ ಅಂದ್ರೇನು, ಯಾವ ರೀತಿ ಎಲ್ಲ ಮಾಡ್ತಾರೆ, ಅದನ್ನ ಹಂತಗಳು ಸ್ಟೆಪ್ ಬೈ ಸ್ಟೆಪ್ನ ತಿಳ್ಕೊಂಡು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ನನ್ನ ಹೆಸರು ರಮೇಶ್ ಅಂತ, ಮಾಯಗೊಂಡನಹಳ್ಳಿ. ನಾವು ಒಂದು 25 ವರ್ಷದಿಂದ ಹಸು ಸಾಕ್ತಾ ಇದ್ದೀವಿ. ಆವಾಗ 2, 3, 4 ಇರೋವು. ಇವಾಗ ನನ್ನ ಕರು ಹಸುಗಳು ಎಲ್ಲ ಸೇರಿ 15 ಇದೆ. ಒಂದು ಟೈಮಿಗೆ ಇವಾಗ ಫಸ್ಟ್ ಎಲ್ಲ ಒಂದು ದಿನಕ್ಕೆ 100 ಲೀಟ್ರ್ ಆಗ್ತಾಯಿತ್ತು. ಇವಾಗ ಕನ್ಸೀವ್ ಇದ್ದಾವೆ ಹಸುಗಳು, ಹಂಗಾಗಿ ಇವಾಗ ಒಂದು ಟೈಮಿಗೆ 35 ಆಗ್ತಾಯಿದೆ, 2 ಟೈಮಿಗೆ 75. ಈಗ ಮಿಲ್ಕಿಂಗ್ ಇರೋದು 5 ಹಸುಗಳು. ಏನಿಲ್ಲ ಅಂದ್ರೂ ತಿಂಗಳಿಗೆ ಮೊದಲು 1 ಲಕ್ಷದಿಂದ 1,10,000 ಬರ್ತಾಯಿತ್ತು. ಇವಾಗ ಒಂದು 65,000 ಬರ್ತಾಯಿದೆ. ಅದ್ರಾಗೆ ಖರ್ಚು ಈ ಸರಿ ಇವಾಗ ಖರ್ಚಿಗೆ ಸರಿ ಆಗ್ತಾಯಿದೆ. ಮತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ರಾತ್ರಿ ಎಲ್ಲ ಮೇವು ತುಂಬ್ತಾ ಇದ್ವಿ. ಇವಾಗ ಒಂದೇ ಟೈಮ್ ಕೊಡೋದು, ಬೂಸ ಮಾತ್ರ 2 ಟೈಮ್ ಕೊಡ್ತೀವಿ. ನೆಕ್ಸ್ಟಿಂದ TMR ಅಂತ ಮಾಡೋಣ ಅಂತ ಅಂದ್ಕೊತಾ ಇದ್ವಿ. ಅದು ಮಾಡೋದಾದರೆ ಇನ್ನೂ ಇದಾಗುತ್ತೆ. ಒಂದೇ ಟೈಮ್ ಬೂಸ, ಒಂದೇ ಟೈಮ್ ಹಿಂಡಿ ಮೇವು ಕೊಟ್ಬಿಟ್ಟು ಸ್ಟಾಪ್ ಮಾಡೋದು. ನಾವು ಬೇಕಾದಾಗ ನೀರೆಲ್ಲ ಕುಡ್ಕೊಂತ ಫ್ರೀಯಾಗಿ ಬಿಡ್ತಿದ್ವು, ಅವಾಗ ನೀರು ಕುಡಿತಾ ಇದ್ವಿ. ಇವಾಗ ಹಂಗಲ್ಲ, ಫ್ರೀಯಾಗಿ ಬಿಡ್ತೀವಲ್ಲ, ಮೇವು ತಿಂದಾದ್ಮೇಲೆ ಅವು ಯಾವಾಗ ಬೇಕು ಅವಾಗ ಎಷ್ಟು ಬೇಕಷ್ಟು ನೀರು ಕುಡ್ಕೊಂತ. ಮೊದಲು ನಾವು ಬಿಟ್ಟಾಗ ಒಂದೇ ಸರಿ ಕುಡ್ಕೊತಾ ಇದ್ವಿ, ಹಂಗಾಗಿ ಅವು ಹಾಲು ಕೊಡೋದು ಎಲ್ಲವ ವೇರಿಯೇಷನ್ ಬರ್ತಾಯಿತ್ತು. ಇವಾಗ ಹಂಗಲ್ಲ, ಬಿಟ್ಟಿದ್ದೀವಿ ನಾವು. ಮೇವು ತಿಂದ ತಕ್ಷಣ ಬಿಚ್ಚಿಬಿಡ್ತೀವಿ. ಬಿಟ್ಟ ತಕ್ಷಣ ಯಾವ ಬೇಕಾವು ಬಂದು ಕುಡ್ಕೊತವೆ. ಬಿಟ್ಟಿರ್ತೀವಿ, ಯಾವಾಗ ರಾತ್ರಿನೂ ಅಷ್ಟೇ, ಯಾವಾಗ ಬೇಕಾವು ಎದ್ದು ನಾವು ನೋಡಿದರೆ ಕುಡಿತಾ ಇರ್ತವೆ. ಎದ್ದು ಅವಕ್ಕೆ ಎಷ್ಟು ಬೇಕಷ್ಟು ನೀರು ಕುಡ್ಕೊತವೆ, ಎಷ್ಟು ಬೇಕಷ್ಟು. ಆರೋಗ್ಯನೂ ಚೆನ್ನಾಗಿರುತ್ತೆ, ಹಸುಗಳು ಚೆನ್ನಾಗಿದೆ. ಮೊದಲು ನಾವು ಒಳಗಡೆ ಕಟ್ಟುವಾಗ, ಕೊಟ್ಟಿಗೆ ಮನೇಲಿ ಕಟ್ಟುವಾಗ ಏನಾಗ್ತಿತ್ತು ಅಂತಂದರೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮೇವು ತುಂಬ್ತಲೇ ಇರ್ತಿದ್ದು, ಅವು ತಿಂತಲೇ ಇರ್ತಿದ್ದು, ಗೊಬ್ಬರ ಹಾಕ್ತಾನೆ ಇರ್ತಿದ್ದು. ಅವು ಏನು ಹಸುಗಳು ಚೆನ್ನಾಗಿ ಆಗ್ತಿರಲ್ಲ, ಅದ್ರ ಮೇಲೆ ಮಲ್ಕೊಳ್ಳೋದು, ಇದು ಮಾಡೋದು, ಸುಮ್ಮನೆ ಕೆಚ್ಚಲು ಬಾವು ಆಗೋದು, ಪ್ರಾಬ್ಲಮ್ಗಳು ಎಲ್ಲ ಕ್ರಿಯೇಟ್ ಆಗ್ತಿದ್ವು. ಇವಾಗ ಏನಿಲ್ಲ, ನಮ್ಮ ಹಸುಗಳಿಗೆ ಕೆಚ್ಚಲು ಬಾವು ಅಂತ ಆಗೇ ಇಲ್ಲ ಈಗ ಎಲ್ಲಿ. ಅದರಿಂದ ಫ್ರೀಯಾಗಿ ಬಿಡ್ತೀವಿ. ಅವು ಯಾವಾಗ ಬೇಕು ಅವಾಗ ಎಷ್ಟು ಬೇಕಷ್ಟು ನೀರು ಕುಡ್ಕೊತವೆ. ಇದು ನಾವು ಮೇವು ಕಟ್ ಮಾಡೋಕ್ಕೆ ತಂದರೆ ಚಾಪ್ ಕಟ್ರ್ ಅಂತವ. ಇದರಲ್ಲಿ ಕಟ್ ಮಾಡಿ ಹಾಕಿದರೆ ಒಂದು ಸ್ವಲ್ಪನೂ ಬಿಡಲ್ಲ. ನಾವು ಹಂಗೆ ಉದ್ದಕ್ಕೆ ಹಾಕಿದರೆ ಹಸುಗಳಿಗೆ ಎನರ್ಜಿನೂ ವೇಸ್ಟು, ಮೇವು ವೇಸ್ಟ್ ಆಗುತ್ತೆ. ಆಮೇಲೆ ಅವು ಕೆಳಗಡಿಕೆಲ್ಲ ಎಳ್ಕೊಳ್ಳೋದು ಗೊತ್ತಿಂದ ಇದು ಮಾಡಿ. ಇದ್ರಲ್ಲಿ ಕಟ್ ಮಾಡಿ ಹಾಕಿರಿ ಎಲ್ಲ ಒಂದೊಂದು ಇಂಚು ಚಾಪ್ ಆಗುತ್ತೆ. ಅದು ಬಾಯಿ ಕರೆಕ್ಟಾಗಿ ನೀಟಾಗಿ ತಿಂದ್ಕೊಂಡು ಇದು ಮಾಡ್ತವೆ, ಕೆಳಗಡೆ ಚೆಲ್ಲಲ್ಲ, ಮತ್ತು ಬಿಡೋದು ಇಲ್ಲ. ಆಮೇಲೆ ಹಸುಗಳಿಗೆ ಎನರ್ಜಿನೂ ಇದಾಗುತ್ತೆ. ಆಮೇಲೆ ನಾವು ಹಂಗೆ ಉದ್ದುದ್ದಕ್ಕೆ ಕಟ್ ಮಾಡ್ದಂಗೆ ಹಾಕೋದ್ರಿಂದವ ಮಿಲ್ಕಿಂಗು, ಹಾಲು ಸ್ವಲ್ಪ ಕಡಿಮೆ ಆಗುತ್ತೆ. ಅದನ್ನೆಲ್ಲ ಡಾಕ್ಟ್ರು ಚೆನ್ನಾಗಿ ಮಾಹಿತಿ ಕೊಟ್ಟಿರೋದನ್ನ ನಾವು ಚಾಪ್ ಮಾಡಿ ಹಾಕ್ತೀವಿ. ಆಮೇಲೆ ಮುಸ್ಕಿನ ಜೋಳ ಸಪ್ಪೆ ತರ್ತೀವಿ, ಸಪ್ಪೆ ತಂದು ನಾವು ಸೈಲೇಜ್ ಮಾಡ್ಕೊತೀವಿ. ಅದನ್ನು ಅವರೇ ತಂದು ಹೊಡೆದ್ರೆ ರೇಟ್ ಜಾಸ್ತಿ, ಒಂಥರ ರೇಟು. ನಾವೇ ಹೋಗಿ ಕುಯ್ಕೊಂಬಂದರೆ ಒಂಥರ ರೇಟು ಅಮೌಂಟ್ ಸೇವ್ ಆಗುತ್ತೆ. ನಾವೇ ಹೋಗಿ ತಗೊಂಬಂದರೆ ಲೇಬರ್ ತಗೊಂಡು. ಇದರಲ್ಲಿ ಬೇರೆ ತರ ಚಾಪರ್ ಬರುತ್ತೆ, ಇದಕ್ಕಿಂತ ದೊಡ್ಡದಾದ್ರೆ ಬೇರೆ ತರ ದೊಡ್ಡದು ಇರುತ್ತೆ. ಇದಕ್ಕೆ ಎಷ್ಟು ಕಾಸ್ಟ್ ಚಾಪರ್? ಇದು ನಾನು ತಗೊಂಡಾಗ 33,000 ಇತ್ತು, ಈಗ 27,000 28,000 ಸಿಗ್ತಾ ಇದೆ. ನಾನು ತಗೊಂಡಲ್ಲ 2 ವರ್ಷ. ಈಗ ಎಷ್ಟು ಸೆಂಟಿಮೀಟರ್ ಬೇಕು ಅಂದ್ರೆ ಹೆಂಗ್ ಮಾಡ್ಕೊಳ್ಳೋದು? ಇವಾಗ ಅದೇನಿಲ್ಲ, ಇದು ಇದ್ರಲ್ಲಿ ಒಂದೇ ತರ ಬರುತ್ತೆ. ಇದರಲ್ಲಿ ಒಂದೇ ತರ. ಇವಾಗೆಲ್ಲ ಅಡ್ಜಸ್ಟಬಲ್ ಬಿಟ್ಟಿದಾರಂತೆ, ನಾವು ತಗೊಂಡಾಗ ಆ ತರ ಇರಲಿಲ್ಲ. 1 ಇಂಚ್ ಬರುತ್ತೆ ಇದು, 1 ಇಂಚ್, ಅರ್ಧ half an inch ಬರುತ್ತೆ. ಫುಲ್ ಕ್ಲೀನ್ ಆಗಿ ಕಟ್ ಆಗುತ್ತಾ? ಕ್ಲೀನಾಗಿ ಕಟ್ ಆಗುತ್ತೆ. ಎಲೆ ಮಾತ್ರ ಹಂಗೆ ಇರುತ್ತೆ. ಅದು ಕರೆಕ್ಟ್, ನಮ್ಮ ಪಾಪ ಕಟ್ ಮಾಡಿರೋದು ಇದು, ಹಂಗಾಗಿ ಗರಿ ಬರುತ್ತೆ. ಇನ್ನೂ ಇಷ್ಟುದ್ದ ಇದ್ದಂಗೆ ಗರಿ ಇದ್ದಂಗೆ ಕೊಟ್ಟರೆ ನೀಟಾಗಿ ಬರುತ್ತೆ. ಪೂರ್ತಿ ಹೋಗೋ ತನಕ ಬಿಟ್ಟಿರೋದ್ರಿಂದ ಗರಿ ಬಿಟ್ಟಿದ್ದೀವಿ. ಸೈಲೇಜ್ಗೂ ಇದನ್ನ ಮಾಡ್ತೀವಿ. ಇದನ್ನ ಮಾಡೋದಾದ್ರೆ ನಾವು ಬೆಲ್ಲ ಮಜ್ಜಿಗೆ ಮಿಕ್ಸ್ ಮಾಡ್ತೀವಿ, ಹುಳಿ ಮಜ್ಜಿಗೆ ಬೆಲ್ಲ ಮಿಕ್ಸ್ ಮಾಡ್ತೀವಿ. ನೇಪಿಯರ್ ಮಾಡೋದಾದ್ರೆ. ಮುಸ್ಕಿನ ಜೋಳಕ್ಕಾದ್ರೆ ಏನು ಹಾಕಲ್ಲ, ಬರೀ ಮುಸ್ಕಿನ ಜೋಳ. ಇದು ಸೈಲೇಜ್, ಮುಸ್ಕಿನ ಜೋಳ ಸೈಲೇಜ್, ಇದು 2 ಮಿಕ್ಸ್ ಮೇಲೆ ಕೊಡ್ತೀವಿ. ಮಿಕ್ಸ್ ಮೇಲೆ ಇದನ್ನೇ ನಂಗೆ ಡೈರೆಕ್ಟ್ ಹಸುಗಳಿಗೆ ಕೊಡಲ್ಲ ಅಲ್ವಾ? ಅದು ನೀವು ಮೇವನ್ನ ಇದನ್ನ ಹಂಗೆ ಕೊಡುತ್ತಾರೆ. ಬೇಕಾದ್ರೆ ಜಾಸ್ತಿ ಇದ್ರೆ ಸೈಲೇಜ್ ಮಾಡ್ತೀವಿ, ಬಲ್ಕ್ ಆಗಿದ್ರೆ ಜಾಸ್ತಿ ವೇಸ್ಟ್ ಆಗುತ್ತೆ, ಬಲ್ತ್ ಹೋಗುತ್ತೆ ಅನ್ನೋ ಮಟ್ಟದಾಗಿದ್ದಾಗ ಸೈಲೇಜ್ ಮಾಡ್ಕೊಂತೀವಿ. ಮಾಮೂಲಿ ಯಾವಾಗಲೂ ಮುಸ್ಕಿನ ಜೋಳ ಸೈಲೇಜ್ ಸೊಪ್ಪೆ ತಂದು ಮಾಡ್ಕೊಂತ ಇರ್ತೀವಿ. ಅದು ಜೋಳದ ಸೊಪ್ಪೆ ಜೊತೆ ಇನ್ನೇನು ಹಾಕ್ತೀರಾ? ಅದೇ ಮುಸ್ಕಿನ ಜೋಳ ಸೈಲೇಜ್, ಇದು ರಾಗಿ ಹುಲ್ಲು, ಒಣ ರಾಗಿ ಹುಲ್ಲು. ಒಣ ರಾಗಿ ಹುಲ್ಲು ಹಾಕ್ತೀವಿ. ಒಣ ರಾಗಿ ಹುಲ್ಲು ಏನು ಜಾಸ್ತಿ ಹಾಕಲ್ಲ,
ಒಂದೂವರೆ ವರ್ಷ ಹಾಕ್ತೀವಿ. ಈಗ 1 ಟನ್ ಮಾಡ್ಬೇಕು ಅಂತಂದ್ರೆ ಇಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ತೀರಾ? ಯಾವ್ದಾ ಜೋಳ ಆಗಿರ್ಬೋದು, ಸೊಪ್ಪೆ ಆಗಿರ್ಬೋದು, ಆಮೇಲೆ 1 ಟನ್ ಸೈಲೇಜ್ ಮಾಡಿ. 1 ಟನ್ ಜೋಳ ಮಾಮೂಲಿ ಅದಕ್ಕೇನು ಮಿಕ್ಸ್ ಮಾಡಲ್ಲ, ಜೋಳ ಸಪ್ರೇಟ್ ಅದನ್ನೇ ಮಾಡ್ತೀವಿ. ಇದಕ್ ಮಾಡೋದಾದ್ರೆ ಮಜ್ಜಿಗೆ ಬೆಲ್ಲ ಹಾಕ್ತಿವಿ. 1 ಟನ್ನಿಗೆ ಏನಿಲ್ಲ ಅಂದ್ರೆ 1 2 kg ಬೆಲ್ಲ, 1 10 ಲೀಟರ್ ಮಜ್ಜಿಗೆ. ಅದು ಮಜ್ಜಿಗೆ ಹಾಕ್ಲಿಲ್ಲ ಅಂದ್ರೂ ಬರುತ್ತೆ, ಅಂದ್ರೆ ಆ ತರ ಸ್ಮೆಲ್ ಬರಲ್ಲ, ಹಸುಗುಳಿ ತಿನ್ನಕ್ ಟೇಸ್ಟ್ ಇರಲ್ಲ ಇದರಲ್ಲಿ. ಅದರಲ್ಲಿ ಅಂದ್ರೆ ತೆನೆ ಕಾಳು ಎಲ್ಲ ಇರುತ್ತಲ್ಲ, ಹಂಗಾಗಿ ಟೇಸ್ಟ್ ಇರುತ್ತೆ, ಅದನ್ನ ಚೆನ್ನಾಗಿರುತ್ತೆ. ಸೈಲೇಜ್ ಅಲ್ಲಿ ಬೇರೆ ರೀತಿನೂ ಮಾಡ್ಬೋದಾ? ಅಂದ್ರೆ ಹಂಗೆ ಜೋಳ ಹಾಕ್ತೇನೆ ಬೇರೆ ಇದು ಹಾಕಿದ್ದು ಮಾಡ್ಬೋದಾ? ಬೇರೆ ಇದು ಅಂದ್ರೆ ಕಡ್ಡಿಲೇ ತೆನೆ ಬರುತ್ತೆ ಜೋಳದಲ್ಲೇ. ಜೋಳದಲ್ಲಿ ತೆನೆ ಇರೋದೇ ತಗೋಬೇಕು, ಸುಮ್ನೆ ಬರೇ ಸೊಪ್ಪೆ ತಗೊಂಡ್ರೆ ಏನು ಇಲ್ಲ. ನೀವ್ ಹಂಗ ಅದನ್ನ ಹೆಂಗ್ ಸೆಲೆಕ್ಟ್ ಮಾಡ್ಕೊತೀರಾ? ಈ ಅದನ್ನ ನೋಡ್ತೀವಿ, ಅಲ್ಲಿ ಹೊಲದಲ್ಲಿ ಹೋಗಿ ನೋಡ್ಕೊಂತೀವಿ. ನೋಡ್ಕೊಂಡ್ಬಿಟ್ಟು ಒಂದ್ 90 days ಆಗಿರೋದ್ ನೋಡ್ತೀವಿ. ಹಿಂಗ್ ಕಾಳು ಇಸಿಗ್ ನೋಡಿದ್ರೆ ಹಾಲ್ ತರ ಬರುತ್ತೆ, ಅದು ಸೈಲೇಜ್ಗೆ ಇದಾಗಿರುತ್ತೆ, ಉಪಯೋಗ ಕರೆಕ್ಟ್ ಆಗಿರುತ್ತೆ. ಹಿಂಗ್ ಇಚ್ಚಿಗಿರು ಅದು ಕಾಳು ಗಟ್ಟಿ ಇದ್ರೆ ಅದು ಬಲ್ತಿರುತ್ತೆ, ಅದು ಬರಲ್ಲ. ಕಾಳಿ ಹೊರಗಡೆಯಿಂದ ಬೆಳಕಂತೀವಿ, ಸಾಲ್ಟೇಜ್ ಆದಾಗ ನೇಪಿಯರ್ ಯೂಸ್ ಮಾಡ್ಬೋದು ಇದಕ್ಕೆ. ಮಾಡ್ಬೋದು. ಅದೇ ಮಜ್ಜಿಗೆನು ಇದನ್ನು ಇದು ಮಾಡ್ಬೋದು, ಎರಡನ್ನು ಮಿಕ್ಸ್ ಮಾಡಿದ್ರು ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಮಜ್ಜಿಗೆ ಹುಳಿ ಮಜ್ಜಿಗೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬರೀ ನೇಪಿಯರ್ ಅದು, ಇದಕ್ಕೇನು ಬೇಕಿಲ್ಲ, ಕಾಳು ಇರುತ್ತಲ್ಲ. ಎಷ್ಟು ತಿಂಗಳು ಎಷ್ಟು ದಿನ ಆಗಿರ್ಬೇಕು ಸೈಲೇಜ್ ಮಾಡಕ್ಕೆ? ಇದು 90 ದಿವಸ ಆಗಿರ್ಬೇಕು. ಕಾಳು ತೆನೆ ಓಪನ್ ಮಾಡಿ ನೋಡ್ತೀವಿ, ಅದು ಬಲ್ತಿರ್ಬಾರ್ದು, ಮತ್ತೆ ತೀರಾ ಎಳೆದು ಇರಬಾರ್ದು. ಎಳೆದಿದ್ರೆ ಒಂಥರ ಕೊಳತಿರೋ ತರ ಆಗುತ್ತೆ, ಸ್ಮೆಲ್ ಬರುತ್ತೆ, ತಿನ್ನೋ ಹಸುಗಳಿಗೂ ಆರೋಗ್ಯ ಬರಲ್ಲ. ಕರೆಕ್ಟಾಗಿ ಒಂದು ಅದಕ್ಕಿರ್ಬೇಕು. ಆಮೇಲೆ ಇದು ಕಾಳೆ ಅಂದ್ರೆ ಬಲ್ತಿತ್ತು ಅಂತ ಅಂದ್ರೆ ಸಗಣಿಲಿ ಅದೇ ತರ ಕಾಳು ಹೆಂಗಿರುತ್ತೆ ಹಂಗೆ ಬರುತ್ತೆ, ಅದೇನು ಕರೆಕ್ಟ್ ಇದೆ. ಈಗ ಒಣಮೇವ್ ಹಾಕೋದ್ರಿಂದ ಮತ್ತೆ ಸೈಲೇಜ್ ಹಾಕೋದ್ರಿಂದ ಏನ್ ಡಿಫ್ರೆನ್ಸ್ ಬರ್ತೈತೆ ಹಸುಗಳಲ್ಲಿ? ಒಣಮೇವಿಗಿನ್ನ ಸೈಲೇಜ್ ಚಂದ. ಹಸುಗಳು ಬಾಡಿನೂ ಚೆನ್ನಾಗಿ ಫಿಟ್ನೆಸ್ ಚೆನ್ನಾಗಿ ಬರ್ತಾ ಇದಾವೆ, ಮಿಲ್ಕಿಂಗು ಚೆನ್ನಾಗಿ ಬರ್ತದೆ. ಒಂದೇ ಸಮ ಈಕ್ವಲ್ ಹಾಲು. ಈಗ ಕರವಿನ ಅಂತಿಂದ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ ಹಾಲು. ಒಣಮೇವಿನಲ್ಲಿ ಯಾವ ತರ ಆಗುತ್ತೆ ಅಂತಂದ್ರೆ ಹಾಲು ಅಷ್ಟು ಇಳುವರಿ ಬರಲ್ಲ. ಈಗ ನಾ ಬೇರೆ ಕಡೆ ಹೋದ್ರೆ ಯಾವಾಗ್ಲೂ ಮೇವು ತೋಟ ಕೊಟ್ಕೊಂಡು ಹೋಗ್ತಾರೆ, ಆಮೇಲೆ ಎಲ್ಲಿ ಮೇಯ್ತಾನೆ ಇರ್ತಾರೆ. ನಾವು ಅದೇ ಮಾಡ್ತಾ ಇದ್ದು ಮೊದ್ಲು. ಫಸ್ಟ್ ತೋಟ ಕೊಡ್ಕೊಂಡೋಗಿ ಕಟ್ಟಿ ಅಲ್ಲಿಂದ ಬಂದು ರಾತ್ರಿ ಬಂದಾಗ ಮತ್ತೆ ಹಾಲ್ ಕರೆಯೋದಕ್ಕೆ ಮುಂಚೆನೆ ಮೇವ್ ಹಾಕವು, ಮತ್ತೆ ಹಾಲ್ ಕರೆದ್ಮೇಲೆ ಹಾಕವು, ಬೆಳಕರೆ ತಕ ಹಾಕ್ತಾನೆ ಇರೋವು, ಅವು ತಿಂತಾನೆ ಇರೋವು, ಇಡ್ತಾನೆ ಇರೋವು, ಏನೂ ಉಪಯೋಗ ಆಗ್ತಿರ್ಲಿಲ್ಲ, ಅಷ್ಟು ಹಾಲು ಬರ್ತಿರ್ಲಿಲ್ಲ. ಇವಾಗ ಪರವಾಗಿಲ್ಲ, ಇದು ಹಾಕಿ ಏನು ಒಂದೇ ಟೈಮ್ ನಾವು ಹಾಕೋದು. ಬೆಳಗ್ಗೆ ಒಂದು 8:30 9 ಗಂಟೆಗೆ ಫುಲ್ ಹಾಕ್ಬಿಟ್ಬಿಟ್ರೆ ಇದನ್ನ ಒಂದು ಹಸಿಗೆ ಇದು 17 kg ಹಿಡಿಯುತ್ತೆ ಟಬ್ಬು. ಹಸಿ ಮೇವ್ ಇಲ್ಲ ಅಂದ್ರೆ ಇದು ಒಂದೊಂದು ಟಬ್ ಕೊಡ್ತೀನಿ. ಟಬ್ ಕೊಟ್ಬಿಟ್ಟು ಒಣಮೇವ್ ಕೊಡ್ತೀನಿ. ಒಣಮೇವ್ ಇಲ್ಲ ಅಂದಾಗ ಇದನ್ನೊಂದು ಟಬ್ ಕೊಡ್ತೀನಿ, ಅದನ್ನ 2 ಟಬ್ ಕೊಡ್ತೀನಿ. ನೇಪಿಯರ ಕೊಟ್ಬಿಟ್ಟು ಗೊತ್ತಾಗುತ್ತೆ ನಮಗೆ ಅದು ತಿನ್ನೋ ಪ್ರಮಾಣ. ಸ್ವಲ್ಪ ಬಿಟ್ಕಂತಾವಲ್ಲ ಗೊಂತಿಲಿ, ಸ್ವಲ್ಪ ಬಿಟ್ಕಂತವೇ ತಿಂದು ಅನ್ನೋ ಲೆಕ್ಕಕ್ಕೆ ಕೊಡ್ತೀವಿ. ಬಿಟ್ಕಣ ಲೆವೆಲ್ಗೆ ಅವಾಗ ಅಷ್ಟಕ್ಕೆ ಸ್ಟಾಪ್ ಮಾಡ್ತೀವಿ. ಒಂದ್ ದಿವಸ ಕೊಟ್ಮೇಲೆ ಗೊತ್ತಾಗುತ್ತೆ ಇಷ್ಟು ಹಸುಗಳಿಗೆ ಎಷ್ಟು ಕೊಡ್ಬೇಕು ಅಂತ, ಅವಾಗ ಅದು ಇದಾಗುತ್ತೆ. ಸೈಲೇಜ್ ಹಿಂಗೆ ಬಿಡ್ತೀರಾ ಅಥವಾ ಏನಾದ್ರು ಕವರ್ ಮಾಡ್ತೀರಾ? ಇಲ್ಲ, ಮುಚ್ಚಬೇಕು. ಅದನ್ನ ನಾವೀಗ ತಕ್ಕಂತೀವ, ತಕ್ಕಂಡ್ಮೇಲೆ ನೀಟಾಗಿ ಮುಚ್ಚಬೇಕು. ಗಾಳಿ ಆಡಿದ್ರೆ ಎಲ್ಲ ನೋಡ್ರಿ ಇಲ್ಲಿ ಒಂದ್ ಸೈಡ್ ಬೂಸ ತರ ಬರುತ್ತೆ. ಇದೇನೂ ಆಗಿಲ್ಲ, ಬಿಟ್ಟಿಲ್ಲ ನಾವು ಗಾಳಿ ಆಡೋ ತರ. ಈ ತರ ಇನ್ನು ಫುಲ್ ಒಂಥರ ಮುಗ್ ಬಂದಂಗೆ ಹಸಿರು ಕಲರ್ ಬರುತ್ತೆ, ಪಾಚಿ ಕಲರಿ ಬರುತ್ತೆ. ಅವಾಗ ಅದು ಹಾಕಿದ್ರೆ ಅವಕ್ಕೆ ಜೀರ್ಣ ಆಗಲ್ಲ, ಹೊಟ್ಟೆ ಉಬ್ರ ಬರೋದು, ಕೆಮ್ಮೋದು. ಅವತ್ತು ಅದನ್ನ ಏನಾರ ಮುಗ್ಗಿರೋದು ಹಾಕಿ ಅಂದ್ರೆ ಅವತ್ತು ಮಿಲ್ಕ್ ಹಾಲೇ ಕಡಿಮೆ ಆಗುತ್ತೆ, ಡೌನ್ ಆಗುತ್ತೆ. ಇದು ನಾವು ಸೈಲೇಜ್ ಜೋಳ ತಂದು ಮಾಡ್ಕೊಂಡಿರೋದು. ಒಂದು 6 ಟನ್ ತಂದಿದ್ವಿ, ಇವು 4 ಟನ್ ಇಲ್ಲಿ ತುಂಬ್ಕೊಂಡಿದ್ವಿ, ಇನ್ನು 2 ಟನ್ ಅಲ್ಲಿ ಹೊರಗಡೆ ತುಂಬ್ಕೊಂಡಿದ್ವಿ. ಎಲ್ಲರೂ ತೊಟ್ಟಿ ಮಾಡ್ತಾರೆ, ನಾವು ತೊಟ್ಟಿ ಮಾಡಿಲ್ಲ. ತೊಟ್ಟಿ ಮಾಡ್ಕೊಂಡ್ರು ಅನುಕೂಲ. ಇದು ಅಂಗಡಿಗಳಲ್ಲಿ ಸಿಗುತ್ತೆ. ಇದು ನಾನು ಹಾಸನಿಂದ ತರಿಸಿದ್ದೆ. ಈಗ ಒಂದು 5 ಟನ್ನಿಂದ ಒಂದು ಬ್ಯಾಗ್ ತರಿಸಿದ್ದೀನಿ. ಇದು ಅವಾಗ ನಾನು ತರಿಸಿದಾಗ 650 ಇತ್ತು, ಈಗ 750 850 ಆಗಿದೆ ಬ್ಯಾಗ್. ಒಂದು ಟನ್ ಬ್ಯಾಗ್ ಇದು. ಇದ್ರ ಒಳಗಡೆ ಕವರ್ ಬರುತ್ತೆ, ಆ ಕವರ್ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಹಾಕೋಬೇಕು. ಕವರ್ ಹರಿದೋತಿಂದ್ರೆ ಮೇವು ವೇಸ್ಟ್ ಆಗುತ್ತೆ. ಕವರ್ ಹರಿದ ರೀತಿ ನೀಟಾಗಿ ಹಾಕೊಂಡು ನೀಟಾಗಿ ಎತ್ತಿಟ್ಕೋಬೇಕು. ಕೆಲವರೆಲ್ಲ ಹಾಕಕ್ ಬರ್ದಲ್ಲ ಒಂದೊಂದೇ ಸರಿ ಹರಿದು ಹಾಕ್ತಾರೆ. ನಾನು 2 ವರ್ಷದಿಂದ ಮಾಡ್ತಿದ್ದೀನಿ, ನನ್ನ ಕವರ್ ಏನೂ ಆಗಿಲ್ಲ. ಒಂದ್ ಬ್ಯಾಗ್ನೇ 2 ವರ್ಷದಿಂದ ಮಾಡ್ತೀನಿ. ಇವು 5 ಬ್ಯಾಗ್ ಇದಾವೆ. 5 ಬ್ಯಾಗ್ನು 1 ಬ್ಯಾಗ್ ತೆಗ್ದಿಲ್ಲ, 4 ಟನ್ನೇ ಮಾಡ್ಕೊಂತ ಇದ್ದೆ. 2 ವರ್ಷದಿಂದ ಯೂಸ್ ಮಾಡ್ತೀನಿ, ಒಳಗಡೆ ಕವರ್ ಒಂಚೂರು ಏನೂ ಆಗಿಲ್ಲ. ಇದನ್ನ ಹೆಂಗ್ ತುಂಬ್ತೀರಾ ಅಂದ್ರೆ ತುಂಬಾ ಟೈಟ್ ಆಗಿ ತುಂಬಬೇಕು? ತುಳಿಬೇಕು. ಒಬ್ರು ತುಳ್ಕೊಂತ ಇರ್ಬೇಕು, ಒಬ್ರು ತಂದು ಕೊಡ್ತಾ ಇರ್ಬೇಕು, ಒಬ್ರು ಚಾಪ್ ಮಾಡ್ತಾ ಇರ್ಬೇಕು. ಆತರ ಮಾಡ್ಕೊಂತೀವಿ. ಇಲ್ಲ ಅಂದ್ರೆ ಒಂದ್ಸರಿ ಚಾಪ್ ಮಾಡಿ ಬಿಟ್ಕೊಂತೀವಿ, ನಾನು ತುಂಬ್ಕೊಂತಿರ್ತೀನಿ, ನಮ್ಮ ಅಪ್ಪಾಜಿ ತಂದು ಹಾಕ್ತಾರೆ. ಒಟ್ಟು ಫುಲ್ ಟೈಟ್ ಆಗಿ ಕೆಳಗಡೆಯಿಂದಲೂ ತುಳ್ಕೊಂತೀವಿ. ಅದೇ ಏನಾದ್ರು ಲೂಸ್ ಆದ್ರೆ ಏನ್ ಇದಾಗುತ್ತೆ ಅಂದ್ರೆ? ಲೂಸ್ ಆದ್ರೆ ಅದೇ ಒಂಥರ ಬೆಳ್ಳು ಬೂಸ್ ಬಂದ ತರ ಆಗುತ್ತೆ. ನೀಟಾಗಿ ಟೈಟ್ ಆಗಿ ತುಳಿದಷ್ಟು ಚೆನ್ನಾಗಿ ಬರುತ್ತೆ. 5 ಟನ್ನಿಂದ ಒಂದು ತರಿಸಿದೀನಿ. ಅದು ಇದಕ್ಕೆ ಹೋಲಿಸ್ಕೊಂಡ್ರೆ ಅದು ಕಾಸ್ಟ್ ಕಡಿಮೆ ಆಗುತ್ತೆ. 5 ಟನ್ನಿಂದ ಒಂದು 4400 ರೂಪಾಯಿ ಮಹಾರಾಷ್ಟ್ರದಿಂದ ತರಿಸಿರೋದು. ಆಮೇಲೆ ಇದು ಹೊಲಿಗೆ ಬರುತ್ತೆ. ಇದು 1 ಟನ್ ಇಂದ್ರೆ ಹೊಲಿಗೆ ಬರುತ್ತೆ, ಅದ್ರಲ್ಲಿ ಹೊಲಿಗೆ ಬರಲ್ಲ, ಈಟ್ ಜಾಯಿಂಟ್. ಆಮೇಲೆ ಒಳಗಡೆ ಇದು ಕವರ್ ಹಾಕ್ಬೇಕು, ಅದು ಕವರ್ ಹಾಕಂಗಿಲ್ಲ. ಅದು ಫುಲ್ ಮೋಲ್ಡ್ ಟೈಪ್ ಟಾರ್ಪಲ್ ಟೈಪ್ ಬರುತ್ತೆ. ಫುಲ್ ಇದೇ ತರ ಬರುತ್ತೆ.
ಮೇಲ್ಗಡೆಗೆ ಎಕ್ಸ್ಟ್ರಾ ಟಾರ್ಪಲ್ ಕೊಟ್ಟಿದ್ದಾರೆ. ಹಾಕ್ಬಿಟ್ಟು ಅದನ್ನ ಹಗ್ಗದಲ್ಲಿ ಬಿಗೆ ಟೈಟ್ ಆಗಿ ಕಟ್ಬೇಕು ತುಳಿದು. ಅದು ಚಂದ ಒಂಥರ ನೋಡ್ಕೊಂಡ್ರೆ. ಇದ್ರೆ ಕವರ್ ಹಾಕ್ಬೇಕು. ಕವರ್ ಹಾಕ ರಿಸ್ಕ್ ಇಲ್ಲ ಅದ್ರಲ್ಲಿ. ಕವರ್ ಕಂಪಲ್ಸರಿ ಹಾಕ್ಲೇಬೇಕಾ? ಇದು ಕವರ್ ಹಾಕ್ಲೇಬೇಕು ಕಂಪಲ್ಸರಿ. ಅದು ಕವರ್ ಹಾಕಂಗಿಲ್ಲ. ಅಂದ್ರೆ ಕವರ್ ಎಂತ ಕವರು? ಅದು ಇದ್ರಲ್ಲೇ ಕೊಡ್ತಾರೆ. ಅದ್ರಲ್ಲೇ ಈಗ ಅರ್ಧ ಆಯ್ತು ಅಂದ್ರೆ ಮತ್ತೆ ಕೊಡ್ತಾರೆ 300 ರೂಪಾಯಿ ಒಂದು ಕವರ್. 300 ರೂಪಾಯಿ ಕವರ್. ಇಷ್ಟ ಟನ್ನಿಗೆ ಬೇಕು ಅಂತ ಇದು ಬ್ಯಾಗ್ ಕವರ್ 2 ಸಮೇತ 650 ರೂಪಾಯಿ. ಬರೀ ಕವರ್ಗೆ 300 ರೂಪಾಯಿ. ಇದಕ್ಕೆ ಬರೀ 350 ರೂಪಾಯಿ ಬ್ಯಾಗ್ ಅಷ್ಟೇ. ಕವರಿಗೆ ರೇಟ್ ಜಾಸ್ತಿ. ಇದು ಕವರ್ ಹೆಂಗೆ ಅಂತಂದ್ರೆ ಇದು ಬ್ಯಾಗ್ ಇದೆಯಲ್ಲ, ಇಲ್ಲ ಒಳಗಡೆ ಒಳಗಡೆ ಪ್ಲಾಸ್ಟಿಕ್ ಕವರ್ ಬರುತ್ತೆ. ಈಗ ರೇಷನ್ ಎಲ್ಲ ತರಬೇಕಾದ್ರೆ ಸಕ್ಕರೆ ಎಲ್ಲ ಕಟ್ಟಿ ಆ ತರ ಕವರ್ ಮಂದ ಬರುತ್ತೆ. ಇದು ಬ್ಯಾಗಿಗಿನ್ನ ದೊಡ್ಡದಿರುತ್ತೆ ಕವರ್. ನೀವು ಬ್ಯಾಗ್ ಹಾಕೋಣದಕ್ಕೂ ಗುಂಡಿ ತೆಗೆದು ಮಾಡ್ಕೊಳೋದಕ್ಕೂ ವ್ಯತ್ಯಾಸ ಡಿಫ್ರೆನ್ಸ್. ಬ್ಯಾಗ್ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಚಾಪ್ ಮಾಡಿ ನಾವು ತಂದು ಸುರ್ಕೋಬೇಕು. ಗುಂಡಿ ಅಂದ್ರೆ ಗುಂಡಿ ದಡಕ್ಕೆ ಚಾಪ್ ಕಟ್ರಿಕೊಂಡು ಹೊಡ್ಕೊಂಡು ತುಳ್ಕೊಂತ ಇರ್ಬೇಕು. ಆಮೇಲೆ ತೆಗಿಬೇಕಾದ್ರೆ ಗುಂಡಿ ಒಳಗಿಂದ ಇಳಿದು ಹೊತ್ತೋದು ಇದಾಗುತ್ತೆ. ಇದಾದ್ರೆ ಮಾಮೂಲಿ ಆರಾಮಾಗಿ ತೆಗ್ಕೋಬಹುದು. ಗುಂಡಿನೂ ಬೆಸ್ಟೇ, ಇದು ಬೆಸ್ಟೇ. ಗುಂಡಿ ಅಂದ್ರೆ ಜಾಸ್ತಿ ಇಳಿಸುತ್ತೆ, ಇದು ಅಂದ್ರೆ 1 ಟನ್ ಇರುತ್ತೆ. ಸೈಲೇಜ್ ಇಲ್ಲಿವರೆಗೂ ಯಾವ ರೀತಿ ಮಾಡಿದ್ರು, ಎಷ್ಟು 5 ಟನ್ ಬ್ಯಾಗ್ ಮಾಡಿದ್ದಾರೆ ಅಂತೆಲ್ಲ ನೋಡಿದ್ರಿ. ಅದನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಇಷ್ಟೆಲ್ಲ ಮಾಡಿದರೆ ಸೈಲೇಜ್ ನೋಡ್ತಾ ಇದ್ದೀರಾ. ಆ ಸೈಲೇಜ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಿಮಗೆ ಕಾಣ್ತಾ ಇರ್ಬೋದು. ಈ ರೀತಿ ಸೈಲೇಜು ತುಂಬ ಚೆನ್ನಾಗಿ ಕಳ್ತಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಏನು ಇರುತ್ತೆ ಜೋಳ, ಇದು ಹಾಲ್ದೇನೆ ಹಂತದಲ್ಲಿ ಕಟಾವು ಮಾಡ್ಕೊಬಂದು ತಂದು ಇವರು 1 ಇಂಚು ಚಾಫ್ ಮಾಡಿಬಿಟ್ಟು ಚಾಫ್ ಮಿಷಿನಲ್ಲಿ ಸೈಲೇಜ್ನ ಬಿಗ್ಗಿಯಾಗಿ ಗಾಳಿ ಆಡ್ದಲೇ ಇರೋ ರೀತಿ ಇವರು ತಂದು ಸೈಲೇಜ್ನ ಪ್ರಿಪೇರ್ ಮಾಡಿರ್ತಾರೆ. ಈ ಸೈಲೇಜ್ ಏನು ನೋಡಿದ್ದೀರಾ, ಇದು 45 ದಿವಸ ಇದು ಮುಚ್ಚಿಟ್ಟಿರ್ತಾರೆ. ಮುಚ್ಚಿಟ್ಟಿದ ಮೇಲೆ ನಂತರ ಇದು ಸೈಲೇಜ್ ಆಗಿ ಪರಿವರ್ತನೆಗೊಂಡಿರುತ್ತೆ. ಆ ಸೈಲೇಜ್ನ ಹಸುಗಳಿಗೆ ಫೀಡ್ ಮಾಡ್ತಾರೆ. ಮತ್ತು ಇನ್ನೂ ಒಂದೇನು ಅಂದರೆ, ಈಗ 45 ದಿವಸ ಬರೋದ್ರಿಂದ ಜನರು ರೈತರು ಏನಾಗ್ತಾರೆ, ಇನ್ನೂ ಬೇಗ ಬರಬೇಕು ಸೈಲೇಜು, ಇನ್ನೂ ಬೇಗ ಸಿಗಬೇಕು ಅನ್ನೋದೊಂದು ಕಾರಣಕ್ಕೆ ಅವರು ಯೋಚನೆ ಮಾಡ್ತಾ ಇರ್ಬೋದು. ಇನ್ನು ಇದು 45 ದಿವಸ ಏನು ಬರ್ತಿದೆ, 20 ದಿವಸದಲ್ಲಿ ಬರಬೇಕು ಅಂತ ಹೇಳಿದ್ರೆ ಸೈಲೇಜ್ ಕಲ್ಚರ್ ಅಂತ ಕರಿತೀವಿ. ಆ ಸೈಲೇಜ್ ಕಲ್ಚರ್ನ ಯೂಸ್ ಮಾಡೋದ್ರಿಂದ ನಿಮಗೆ 45 ದಿವಸದಲ್ಲಿ ಬರೋವಂಥ ಸೈಲೇಜು ಕೇವಲ 20 ದಿನದಲ್ಲಿ ಸೈಲೇಜ್ ಆಗಿ ಪ್ರಿಪೇರ್ ಆಗಿ ನಿಂತಿರುತ್ತೆ. ಕೇವಲ 20 ದಿವಸದಲ್ಲಿ ಬಂದರೆ ರೈತರಿಗೆ ಭಾಳ ತುಂಬ ವೇಗವಾಗಿ ಅವ್ರಿಗೆ ಸೈಲೇಜು ಸಿಗುವಂಥದ್ದು. ಹಸುಗಳಿಗೂ ಮೇವಿನ ಅಭಾವ, ಮೇವಿನ ಕೊರತೆ ಏನಿರುತ್ತೆ ಅವರಿಗೆ ಬೇಗ ಸಿಗುತ್ತೆ. ಸೈಲೇಜ್ ಕಲ್ಚರ್ನ ನೀವು 1 ಟನ್ನು ಸೈಲೇಜ್ಗೆ 2 ರಿಂದ 3 ಲೀಟ್ರ್ ನೀರಿಗೆ 1 ಗ್ರಾಮ್ನಷ್ಟು ಕಲ್ಚರ್ನ ಹಾಕ್ಕೊಂಡು ನೀವು ಆ ನೀರಿಗೆ ಬೆರೆಸಿ ಲೇಯರ್ ಬೈ ಲೇಯರ್, ಅಂದರೆ ಒಂದು ಲೇಯರ್ ಸೈಲೇಜ್ನ ಹಾಕ್ತೀರಾ. ಆ ಸೈಲೇಜ್ನ ಹಾಕಿದ ಮೇಲೆ ಅದ್ರ ಮೇಲೆ ಸ್ಪ್ರೇ ಮಾಡ್ತೀರಾ. ಆ ಸ್ಪ್ರೇ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಲೇಯರು ಸೈಲೇಜ್ನ ಹಾಕೋಬೇಕು. ಆ ಸೈಲೇಜ್ನ ಮತ್ತೆ ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ನೀವು ತುಂಬ್ತಾ ಹೋಗ್ಬೇಕು ಸೈಲೇಜ್ನ. ಆ ರೀತಿ ತುಂಬ್ತಾ ಹೋದಾಗ ಆ ಸೈಲೇಜ್ನ ತುಂಬ ಚೆನ್ನಾಗಿ ಆ ಸೈಲೇಜು ಮಿಕ್ಸ್ ಆಗಿ ಅದರೊಳಗೆ 45 ದಿವಸಕ್ಕೆ ಆಗುವಂಥ ಸೈಲೇಜು ನಿಮಗೆ ಬರುವಂಥದ್ದು ಕೇವಲ 20 ದಿನದಲ್ಲಿ ಬಂದು ನಿಲ್ಲುತ್ತೆ. ರೈತರಿಗೆ ತುಂಬ ವೇಗವಾಗಿ ಸಿಗೋವಂಥದ್ದು ಸೈಲೇಜು. ನೀವು ಇಲ್ಲಿವರೆಗೂ ಸೈಲೇಜ್ ಹೇಗೆ ಮಾಡೋದು ಅಂತ ನೋಡಿದ್ರಿ. ಮತ್ತು ಸೈಲೇಜ್ ಕಲ್ಚರ್ನ 45 ದಿನಕ್ಕೆ ಏನು ಓಪನ್ ಮಾಡ್ತೀವೋ ಅದನ್ನು 20 ದಿನಕ್ಕೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೂ ನೀವು ಸ್ವಲ್ಪ ತಿಳ್ಕೊಂಡ್ರಿ. ಅದೇ ರೀತಿ 20 ದಿನಕ್ಕೆ ನೀವು ಸೈಲೇಜ್ನ ಬೇಗ ಮಾಡ್ಕೋಬೇಕು ಅಂತಂದರೆ ಅದರಲ್ಲಿ ಫಂಗಸ್ ಆಗಿರ್ಬೋದು, ಬೂಸ್ ಬರೋ ಅಂಥದ್ದಾಗಿರ್ಬೋದು, ಹಾಳಾಗೋ ಚಾನ್ಸಸ್ಸು ತುಂಬ ಇರುತ್ತೆ ಗಾಳಿ ಹೋಗಿ. ನೋಡ್ತಾ ಇರ್ಬೋದು ಇಲ್ಲಿ ಜೋಳದಲ್ಲಿ ಬಿಳಿ ಬಿಳಿಯಾಗಿ ಬಂದಿರ್ಬೋದು, ಇದೆಲ್ಲ ಫಂಗಸ್ ಅಂತ ಕರಿತೀವಿ. ಮತ್ತು ಬೂಸ್ ಬಂದಿರೋದು ಅಂತ ಏನು ಕರೀತಾರೆ. ಈ ರೀತಿ ಬಂದಾಗ ಹಸುಗಳಿಗೆ ಹಾಕಿದಾಗ ಈ ಥರದ್ದು ನೀವು ಹಾಕೋದ್ರಿಂದ ಹಸುಗಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಹೊಟ್ಟೆ ಉಬ್ಬರ ಬರೋ ಅಂಥದ್ದು, ಹಾಲಿನ ಇಳುವರಿಯಲ್ಲಿ ವ್ಯತ್ಯಾಸ ಬರುವಂಥದ್ದು, ಇಂಥದ್ದೆಲ್ಲ ಆಗುತ್ತೆ. ಇಂಥದ್ದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತಂದರೆ ನೀವು ಸೈಲೇಜ್ ಪ್ರಿಪೇರ್ ಮಾಡಬೇಕಾದ್ರೆ ಪ್ರತಿ 1 ಟನ್ಗೆ 500 ml ಅರ್ಧ ಲೀಟ್ರನ್ನ ನೀವು ಸೈಲೇಜ್ ಸೇವಿಯರ್ನ ತಗೊಂಡು ಗೋಡೆ ಸುತ್ತ ನೀವು ಸ್ಪ್ರೇ ಮಾಡ್ತಾ ಬರಬೇಕು. ಲೇಯರ್ ಬೈ ಲೇಯರ್ ಏನು ಹಾಕ್ತಾ ಇರ್ತೀರ ಅದ್ರ ಗೋಡೆ ಸುತ್ತ ಹಾಕಬೇಕು. ಮತ್ತು ಮೇಲ್ಗಡೆ ನಿಮಗೆ ವೇಸ್ಟೇಜ್ ಬರೋ ಅಂಥದ್ದು ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಥ ಕಾರಣಕ್ಕೆ ನೀವು ಮೇಲ್ಗಡೆ ಲೇಯರ್ಗೆ ಸೈಲೇಜ್ ಸೇವಿಯರ್ನ ನೀವು ಸ್ಪ್ರೇ ಮಾಡ್ತಾ ಬರಬೇಕು. ಈ ಸ್ಪ್ರೇ ಮಾಡಿದಾಗ ಈ ವೇಸ್ಟೇಜ್ ಅನ್ನೋದು ತುಂಬ ನಿಮಗೆ ಕಡಿಮೆ ಆಗುತ್ತೆ. ಒಂದು 10 ಟನ್ಗೆ ನಿಮಗೆ 300 ರಿಂದ 400 kg 200 kg ಆಗಿರ್ಬೋದು, ಇಷ್ಟು ವೇಸ್ಟೇಜು ಬರುತ್ತೆ. ನಿಮಗೆ ತುಂಬಾ ವೇಸ್ಟೇಜು ಅನ್ನೋದು ತುಂಬ ಕಡಿಮೆ ಆಗುತ್ತೆ. ತುಂಬ ಬೇಗ ಸಿಗುತ್ತೆ, ಬೇಗನೂ ಹಸುಗಳಿಗೆ ಫೀಡ್ ಮಾಡ್ಬೋದು. ಈ ಮಳೆಗಾಲ ಇಂಥ ಬೇಸಿಗೆ ಕಾಲಗಳಲ್ಲಿ ಈ ಸೈಲೇಜ್ ಮಾಡ್ಕೊಂಡು ನೀವು ಸೇವ್ ಮಾಡ್ಕೊಳೋದ್ರಿಂದ ಆಹಾರದ ಕೊರತೆ ಏನು ಕಾಣ್ತಿರ್ತೀರ ರೈತರುಗಳು ಅದೆಲ್ಲ ಕಡಿಮೆ ಮಾಡ್ಕೋಬೋದು. ಅದನ್ನು ಕಡಿಮೆ
ಕಡಿಮೆ ಮಾಡ್ಕೊಡೋದ್ರಿಂದ ನಿಮ್ಮ ಆದಾಯದ ಮಟ್ಟನೂ ಹೆಚ್ಚುತ್ತೆ, ನಿಮ್ಮ ಆರ್ಥಿಕ ವ್ಯವಸ್ಥೆನೂ ಕೂಡ ತುಂಬ ಚೆನ್ನಾಗಿರುತ್ತೆ.